ಹಾಯ್ ಹೆಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ರಾಮದೇವ್ರ ಬೆಟ್ಟನ ತೋರ್ಸೋಕೊಟ್ಟಿದ್ದೀನಿ. ಸೊ ನಾನು ಮತ್ತು ನನ್ನ ಫ್ರೆಂಡ್ ಯೋಗೇಶ್ ಅವ್ರು ಬಂದಿದ್ದೀವಿ. ಬನ್ನಿ ತೋರಿಸೋಣ. ರಾಮದೇವ್ರ ಬೆಟ್ಟಕ್ಕೆ ಹೆಂಗೆ ಹೋಗ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲೊಂದು ಮ್ಯಾಪ್ ನೋಡಿದೆ, ಸೊ ಇಲ್ಲೊಂದು ಡೈರೆಕ್ಷನ್ ಬೇರೆ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಬಟ್ ಯಾವುದೇ ಲೊಕೇಶನ್ ಆಗಲಿ ಸರಿಯಾದ ರೂಟೇ ಆಗಲಿ ಇಲ್ಲ. ನಾವು ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ ಪ್ಲೇಸಸ್ ಅಷ್ಟಿಲ್ಲ. ಬಟ್ ನೋಡೋಕ್ಕಂತೂ ತುಂಬ ಸಕ್ಕತ್ತಾಗಿದೆ. ಸುತ್ತ ಬೆಟ್ಟ, ಅದ್ರ ಮಧ್ಯೆ ನಾವು ನಡ್ಕೊಂಡು ಹೋಗ್ತಿದ್ವಿ. ಬೋರ್ಡ್ ಬೇರೆ ಹಾಕಿದ್ದಾರೆ, ಶ್ರೀರಾಮ ಸೇವಾ ಸ್ಫೂರ್ತಿ ಅಂತ. ಆರಾಮಾರ್ಕ್ ಈ ಕಡೆ ಇದೆ, ಈ ಕಡೆ ನೋಡಿದ್ರೆ ರೋಡ್ ಇಲ್ಲ. ಅದು ಕಾಣಿಸ್ತಿದೆಯಲ್ಲ, ಅದೇ ರಾಮದೇವ್ರ ಬೆಟ್ಟ. ಸೊ ಈಗ ನಾವು ಅದ್ರ ಮೇಲೆ ಹೋಗ್ಬೇಕು. ಬನ್ನಿ ಹೋಗೋಣ. ರಾಮದೇವ್ರ ಬೆಟ್ಟಕ್ಕೆ ಬರಬೇಕು ಅಂತಂದರೆ ಸರಿಯಾದ ರೂಟ್ ಇಲ್ಲ, ಏನಿಲ್ಲ. ತುಂಬ ಕಷ್ಟ ಆಗುತ್ತೆ ರಾಮದೇವ್ರ ಬೆಟ್ಟಕ್ಕೆ ಬರೋಕ್ಕೆ. ಅಷ್ಟು ಈಸಿ ಮಾತಲ್ಲ ರಾಮದೇವ್ರ ಬೆಟ್ಟಕ್ಕೆ ಬಂದಿದ್ದೀನಿ. ಸೊ ನಾವು ಹತ್ತುತ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಟೈರ್ಡ್ ಆಗಿದ್ದೀವಿ. ಈಗಾಗಲೇ ಸಮಯ ಬಂದುಬಿಟ್ಟು 6 ಗಂಟೆ ಆಗಿದೆ, ಬೆಳಗ್ಗಿನ ಜಾವ 6 ಗಂಟೆ. ಬನ್ನಿ ಹೋಗೋಣ. ಈ ರೋಡ್ ಚೆನ್ನಾಗಿದ್ದೀರಿ, ಬರೋಕ್ಕೂ ಈಸಿಯಾಗಿರೋದು. ಹಾಂ, ಈಗ ಹೋಗೋದು ಕಷ್ಟ, ಬರಬೇಕಾದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ತುಂಬ ಅಂದರೆ ತುಂಬ ಕಷ್ಟ. ಏನು ಗುರು ಈ ರೋಡು ಹಿಂಗಿದೆ. ವಾವ್, ಸಕ್ಕತ್ತಾಗೈತಲ್ವಾ? ವಾವ್ ವಾವ್. ಏನಪ್ಪ ಯೋಗಿ ಸಮಾಚಾರ? ಹೆಂಗಿತ್ತು ಇನ್ನು ಎಕ್ಸ್ಪೀರಿಯೆನ್ಸ್? ಇನ್ನೂ ಹೋಗ್ತಾ ಇದ್ದೀವಿ. ಇಲ್ಲಿವರೆಗೂ ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ಸೂಪರ್ ಆಗಿದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಹಾಂ, ಬೆಟ್ಟ ಹತ್ತಿದ ಈ ಥರ. ಇದು ಬಂದಿರೋ ರಾಮದೇವ್ರ ಬೆಟ್ಟಕ್ಕೂ ಫಸ್ಟ್ ಟೈಮ್ ಬಂದಿರೋದು ನಾನು. ನಾನು ಫಸ್ಟ್ ಟೈಮ್. ಸಖತ್ತಾಗಿದೆ. ಬಟ್ ಏನು ಅಂತಂದರೆ ತುಂಬ ಬೆಟ್ಟ ಹತ್ತಿದ್ದೀನಿ. ಸೊ ಯಾವುದೂ ಈ ಥರ ಟಾಸ್ಕ್ ಕೊಟ್ಟಿರಲಿಲ್ಲ. ನಾವು ಮೆಟ್ಲುಗಳು ಸಿಗ್ತವೆ, ಆರಾಮಾಗಿ ಹತ್ಕೊಂಡು ಹೊರಟಾಗ್ಬಿಡ್ಬೋದು. ದಾರಿ ಸಿಕ್ಬಿಡುತ್ತೆ ಮೆಟ್ಲಿದ್ರೆ. ಜಯಂದುರ್ಗ ಬೆಟ್ಟ ಯಾವ್ದಾರ ಬೇರೆ ಬೇರೆ. ಇಲ್ಲಿ ರೂಟು ಗೊತ್ತಾಗಲ್ಲ. ಹೌದು, ಹುಡಿಕೊಂಡು ಬರಬೇಕು. ಏನೋ ನಮ್ಮ ಅದೃಷ್ಟ ಏನು ಅಂತಂದರೆ ಯಾರೋ ಪಾಪ ಮಾರ್ಕ್ ಮಾಡಿದ್ದಾರೆ, ಆ ಮಾರ್ಕಿಂದ ಹೋಗ್ತಾ ಇದೀವಿ ಅಷ್ಟೇ. ನಿಜವಾಗ್ಲೂ ಗ್ರೇಟ್ ಹೇಳ್ಬೇಕು ನಾವಿಲ್ಲಿ. ಹಾಂ, ಆ ಮಾರ್ಕಿಂದ ಹೋಗ್ತಾ ಇದೀವಿ. ಆ ಯಾರೋ ಮಾರ್ಕ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ. ಅವ್ನು ಯಾರೋ ಮಾರ್ಕ್ ಕೊಟ್ಟರೆ ನನಗೆ ಒಂದು ಥ್ಯಾಂಕ್ಸ್. ಸರಿ ಬಾ ಮುಂದೆ ಹೋಗೋಣ. ಇದೇ ನಮ್ಮ ಲೊಕೇಶನ್, ಅಂದರೆ ಹೋಗ್ತಿರೋ ರೂಟ್ ಮ್ಯಾಪ್. ನೋಡ್ರಿ, ಮಾರ್ಕ್ ಕಾಣಿಸಿದೆ, ಇದು ಎಲ್ಲೋ ಮಾರ್ಕ್. ಹಾಂ, ಮಾರ್ಕ್ ಈ ಕಡೆ ಐತೆ, ಹಿಂಗೆ ಹೋಗ್ಬೇಕಾ?
ಯಾವ ಡೈರೆಕ್ಷನ್ ಗುರು ಹೆಂಗೈತೆ ನೋಡಿ, ಇದ್ರ ಮಧ್ಯೆ ನಾವು ಹೋಗ್ಬೇಕು. ಒಳಗಡೆ ಹೋಗೋದಕ್ಕೆ ಭಯ ಆಗ್ತಿದೆ. ಹೋಗೋಣ ಆಗಿದ್ದಾಗಲೇ. ಏನು ಗುರು ಇಲ್ಲೆಲ್ಲ ಏನು ಕಸರೆ ಮಾಡಿದೆ, ಇಲ್ಲಿ ಕಸರೆ ಮಾಡಿದೆ. ನೀನು ತುಳ್ಕೊಂಡೆ ಬಂದೆ ಅಲ್ಲಿ ಏನಾಗಲ್ಲ ನಿಜ. ಇಲ್ಲೇ ಎಲ್ಲೋ ಈಗ ಒಂದು ಅರ್ಧ ಗಂಟೆ ಹಿಂದೆ ಕರಡಿ ಓಡಾಡಿದೆ. ಈಗ ಅರ್ಧ ಗಂಟೆ ಹಿಂದೆ ಕರಡಿ ಓಡಾಡಿದೆ. ಓ ನೋಡಪ್ಪ ಇಲ್ಲಿ ದೇವರು. ಸ್ವಲ್ಪ ಭಯ ಆಗ್ತಿದೆ. ಏನೋ ದೇವಸ್ಥಾನ ಬೇರೆ ಇದೆ, ಒಳಗಡೆ ಹೋಗಿ ನೋಡ್ಕೊಬರೋ. ಭಯ ಆಗ್ತಿದೆ ಒಳಗಡೆ ಏನೈತೇನೋ ಅಂತ. ನಾನೇ ಹೋಗ್ತೀನಿ ಬಾ. ಲೈಟ್ ಕೊಡು, ಟಾರ್ಚ್ ಕೊಡು. ಟಾರ್ಚ್ ಆನ್ ಮಾಡಿದ್ದೆ ಇಷ್ಟೇ ನಿಮ್ಮ ಫೋನಲ್ಲಿ ಟಾರ್ಚ್. ಓ ಲಿಂಗ ಅಲ್ಲಿ ಕಾಣಿಸ್ತಿದೆಯಲ್ಲ, ಲಿಂಗ ಕಾಣಿಸ್ತಿದೆಯಾ? ಇದೇ ಗುರು, ಇದು ಶಿವಲಿಂಗ. ಓ ಏನೂ ಇಲ್ಲ ಸದ್ಯಕ್ಕೆ, ಇದೇ ಶಿವಲಿಂಗ ಅಂದರೆ. ನೋಡಿದ್ರಲ್ಲ, ಶ್ರೀರಾಮ ಸ್ಥಾಪನೆ ಮಾಡಿರುವ ಲಿಂಗ. ಸೊ ಹಾಗಾಗಿ ಇದನ್ನು ರಾಮದೇವ್ರ ಬೆಟ್ಟ ಅಂತ ಕರೀತಾರೆ. ಸೊ ಒಳಗಡೆ ಇದೆ, ಏನೂ ಕಾಣಿಸೋದಿಲ್ಲ. ಟಾರ್ಚ್ ಇಲ್ಲ ಅಂತಂದರೆ ನೋಡ್ರಿ ಏನು ಗೊತ್ತಾಗಲ್ಲ. ಹೋಗೋರೆ ಬರೋಕ್ಕೆ ಭಯ ಆಗುತ್ತೆ. ಹೋಗೋಣ ಬನ್ನಿ ಮುಂದೆ ಸಲ. ಹಾಂ ಎಲ್ಲ ಬಂದಿತ್ತಲ್ಲ, ಅದೇ ನಾವು ಬರೋಕ್ಕೂ ಮುಂಚೆ ಅರ್ಧ ಗಂಟೆ ಮುಂಚೆ ಬಂದು ಓಡಾಡ್ಕೊಂಡು ಹೋಗೈತೆ. ಇಲ್ಲಿದೆ ಜೈ ಶ್ರೀರಾಮ್ ಅಂತ ಬರ್ತದೆ, ಗಣಪತಿ ಅಲ್ವಾ ಇದು. ರಾಮದೇವ್ರ ಬೆಟ್ಟ ಅಂದರೆ ಇದೆ. ಬಟ್ ಇನ್ನು ಸೀತೆ ಹಿಸ್ಟ್ರಿ ಇದೆಯಲ್ಲ, ಅದು ಮೇಲ್ಗಡೆ ಇನ್ನು ಹೋಗೋಣ ಅಲ್ಲಿಗೆ. ಬಟ್ ಹೆಂಗೆ ಹೋಗೋದಂತ ಖಂಡಿತವಾಗೂ ಗೊತ್ತಿಲ್ಲ. ಮಾರ್ಕ್ ನೋಡಿದ್ರೆ ಇಲ್ಲಿಗೆ ಹೆಂಡಾಗಿದೆ. ನೋಡೋಣ, ಹೋಗೋಣ. ಈಗ ತಾನೇ ಕರಡಿ ಬಂದು ಹೋಗೈತೆ, ಭಯ ಆಗೋತೈತೆ. ಕರಡಿನೇ ಹೋಗೈತೆ ಅಂತ ಏನು ಗ್ಯಾರಂಟಿ? ಹುಲಿ, ಸಿಂಹ, ಯಾವ್ದಾನ ಚೀತಾ ಯಾವ್ದಾನ ಆಗಿದ್ರೆ ಯಾವಾದ್ರೆ ಭಯ ಇಲ್ಲ. ಯಾಕೆ ಅಂತಂದರೆ ಈ ಚಿರತೆ, ಈ ಹುಲಿ ಎಲ್ಲ ಸಿಂಹವನ್ನು ನೋಡಿರ್ತವೆ. ನಾನು ಸಿಂಹನೇ ಅಲ್ವಾ, ಬಂದಿರ್ತೈತಿ. ಹೌದೇ ಅಂತ ಅದು ಸುಮ್ಮನೆ ಅದ್ರ ಪಾಡ್ಗೆ ಹೋಗ್ತೀವಿ. ಕರಡಿ ಅಂದರೆ ನೋಡಿರಲ್ಲ, ಅದು ಅಪರೂಪ. ಹುಲಿ, ಸಿಂಹ, ಚಿರತೆ ನಮ್ಮ ಜೊತೆ ಎಲ್ಲ ಬರಲ್ಲ, ನೋಡಿರಲ್ಲ, ಎಕ್ಸ್ಪೀರಿಯೆನ್ಸ್ ಆಗಿರಲ್ಲ. ಇವು ಅಂದರೆ ನಾರ್ಮಲ್ಲು ಚಿರತೆ, ಹುಲಿ ಎಲ್ಲ ನಮ್ಮಂಥವ್ರ ಜೊತೆ ಓಡಾಡಿರ್ತೈತೆ ಅಲ್ಲ, ಹಂಗಾಗಿ ತೊಂದರೆ ಇಲ್ಲ. ಬಾ ಹೋಗೋಣ. ಅಷ್ಟೊಂದು ಕಾನ್ಫಿಡೆನ್ಸು. ಹಾಂ, ಯಾವ ರೋಡು ಅಂತಲೇ ಗೊತ್ತಾಗ್ತಿಲ್ಲ. ಹೆಂಗೆ ಹೋಗೋದು ಮೇಲ್ಗಡೆ? ಏ ಮಗ ಕರಡಿ, ಏಯ್ ಕರಡಿ. ಗೊತ್ತು, ಎದ್ರ ಕಡಲ್ಲ ಅವಕ್ಕೆಲ್ಲ. ಕೊನೆಗೂ ನಿಯರ್ ಬಂದು ಅದೇ ಸೀತೆ ಸೀರೆನ ಹಿಡಿದಿದ್ದ ಜಾಗ. ಸೊ ತುಂಬ ಅಂದರೆ ತುಂಬ ಟಯರ್ಡ್ ಆಗ್ತಿದೆ. ಕರೆಕ್ಟಾದ ರೋಡ್ ಇಲ್ಲ, ಏನಿಲ್ಲ, ಅಥವಾ ಇದೆಯೋ ನಮಗೆ ಗೊತ್ತಿಲ್ಲ. ಸೊ ರಾಮ ಲಿಂಗವನ್ನು ಸಂಸ್ಥಾಪಿಸಿದ್ರಲ್ಲ, ಸೊ ಆ ಲೊಕೇಶನಿಂದ ನಾವು ಬಂದ್ವಿ. ಯಾವ ರೋಡು ಸಿಗ್ತಿಲ್ಲ. ಅಲ್ಲಿಗೆ ಎಂಡ್ ಆಯಿತು, ಮಾರ್ಕ್ ಸಮೇತ ಎಂಡ್ ಆಯಿತು.
ಮತ್ತು ಅಲ್ಲಿಂದ ಬರೋದಕ್ಕೆ ಮಾರ್ಕು ಇಲ್ಲ, ಏನೂ ಇಲ್ಲ. ನೋಡೋಣ, ಬನ್ನಿ ಹೋಗೋಣ. ಏನಪ್ಪ, ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ಫುಲ್ ಫೈನ್ ಆ್ಯಂಡ್ ಹ್ಞೂ, ಗ್ರೀನ್ಫುಲ್ ಎಕ್ಸ್ಪೀರಿಯನ್ಸ್ ಇದು. ಹಾಂ, ಹೆಂಗಿದೆ ನೋಡಿ ನೇಚರು. ಸೂಪರ್ ಆಗೈತೆ. ನಮ್ಮ ಸಿಟಿಲಿ ಇದ್ದು ಜನ ಸತ್ತಿ ಸಾಳಾಗಿ ಹೋಗ್ಬಿಟ್ಟಿದ್ದಾರೆ. ಹಾಂ, ಇಂಥ ಜಾಗಕ್ಕೆ ಬಂದು ಸಂತೋಷವಾಗಿ ಒಂದು 2 ಅವರ್ 3 ಅವರ್ಗೆ ಎಂಜಾಯ್ ಮಾಡ್ಕೊಂಡು ಹೋಗ್ಲಿ. ಹೌದು, ನೋಡಲಿ ಜನಗಳು ಇಂಥವೆಲ್ಲ. ಫಸ್ಟ್ ಟೈಮ್ ನನ್ನ ಜೊತೆ ಬಂದಿರೋದು ಅಂದ್ಕೊಳ್ತೀನಿ ಈ ಕಡೆ. ಹಾಂ, ನೆಕ್ಸ್ಟ್ ಏನಾದರೂ ಪ್ಲಾನ್ ಇದೆಯಾ ನೆಕ್ಸ್ಟ್ ಪ್ಲೇಸ್ಗೆ ಬರೋದಕ್ಕೆ? ಎನಿ ಪ್ಲೇಸ್, ಇಂಥ ಗ್ರೀನ್ ಪ್ಲೇಸಸ್ಗೆ ನಾನು ಹೋಗೋದೇ ಇಂಥ ಪ್ಲೇಸಸ್ಗೆ. ಯಾಕೆಂತಂದರೆ ನಮ್ಮ ಜನಗಳಿಗೆ ತುಮಕೂರಲ್ಲಿ ಎಷ್ಟು ಬೆಟ್ಟ ಇದ್ದಾವೆ ಏನು ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಈ ರಾಮದೇವ್ರ ಬೆಟ್ಟನೇ ಗೊತ್ತಿಲ್ಲ, ನನಗೆ ಸಮೇತ ಗೊತ್ತಿರಲಿಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸರ್ಚ್ ಮಾಡಿದಾಗ ರಾಮದೇವ್ರ ಬೆಟ್ಟ ಇದೆ, ಇಲ್ಲೂ ಇಂಥ ಪ್ಲೇಸಸ್ ಇದೆ ಅಂತ ಗೊತ್ತಾದಮೇಲೆ ನಾನು ಈ ಕಡೆ ಬರ್ತಾ ಇರೋದು. ನಿನಗೆ ಗೊತ್ತಿತ್ತಾ ರಾಮದೇವ್ರ ಬೆಟ್ಟ? ಹೇಳಿದ್ದೀನಿ, ಹಾಂ, ಎಂದೂ ಬಂದಿಲ್ಲ. ಹ್ಞೂ, ನಾವು ಕೇಳ್ತಿದ್ವಿ ಅಷ್ಟೇ, ಯಾವ ಕಡೆನೂ ಹೋಗೋಕ್ಕೆ ಹ್ಞೂ, ಹಿಂಗೆ ಸ್ನೇಹಿತರು ಯಾರು ಸಿಗ್ತಿರ್ಲಿಲ್ಲ. ಹ್ಞೂ, ಈಗ ಒಬ್ಬ ಸಿಕ್ಕಿದ್ದಾನೆ, ಹಾಂ, ಈ ಸಲ ಬಂದಿದ್ದೀವಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಹ್ಞೂ. ಇದೇ ಥರ ಇರಲಿ ಎಕ್ಸ್ಪೀರಿಯನ್ಸ್ಗಳು. ಓಕೆ, ಬನ್ನಿ ಹೋಗೋಣ. ಇದನ್ನೆಲ್ಲ ನೋಡ್ತಿದ್ರೆ ಯಾವ ಸಾಂಗ್ ನೆನಪಾಗ್ತೈತೆ ನಿನಗೆ? ಯಾವ ಸಾಂಗ್ ನೆನಪಾಗುತ್ತೆ? ಭೂಮಿ ಯಾಕೆ ತಿರುಗತ್ತೈತೆ, ಹಾಂ, ಎಣ್ಣೆ ಹೊಡೆದೈತೆ, ಭೂಮಿ ಎಣ್ಣೆ ಹೊಡೆದೈತೆ. ಅಬ್ಬಾ, ಕೊಟ್ಟಿಲ್ಲ. ಸೊ ನೋಡ್ತಿದ್ದೀರಲ್ಲ, ಸೂಪರ್ ಆಗೈತೆ ಪ್ಲೇಸ್. ನೋಡೋಣ, ನನ್ನ ಕ್ಯಾಮ್ರಾ ಎಲ್ಲಿವರೆಗೂ ಝೂಮ್ ಆಗುತ್ತೆ. ಅಲ್ಲಂತೂ ಏನಾದರೂ ತೋರ್ಸೋಣ ಅಂದರೆ ಏನು ಕಾಣಿಸ್ತಿಲ್ಲ. ನೋಡೋಣ, ಝೂಮ್ ಆಗ್ತೀನಿ. ಕಾರ್ ಹೋಗ್ತಿದೆಯಲ್ಲ, ನ್ಯಾಷನಲ್ ಹೈವೇ. ಓಮಿನಿ ಕಾರ್ ಹೋಗ್ತಿದೆಯಲ್ಲ, ಹಂಗೆ ಬಂದರೆ ಟ್ರೈನ್ ಕಾಣಿಸ್ತಿದೆ. ಅದೊಂದು ಬೆಟ್ಟ ಎಲ್ಲ ಹತ್ತಿದ್ದಾರೆ. ನೋಡೋಣ, ಝೂಮ್ ಔಟ್ ನೋಡಿದ್ರೆ ಎಷ್ಟು ದೂರ ಹೋಗುತ್ತೆ. ಇಲ್ಲಿಂದ ನೋಡೋಕ್ಕಂತೂ ತುಂಬ ಅದ್ಭುತವಾಗಿದೆ ಅಲ್ವಾ? ಸಕ್ಕತ್ತಾಗಿದೆ. ಒಳ್ಳೆ ಶಾರುಖ್ ಖಾನ್ ಸ್ಟೆಪ್ ಹಿಂಗೆ ಹಾಕೋದು, ಶಾರುಖ್ ಖಾನ್. ಕೊನೆಗೂ ಆ ಬೆಟ್ಟಕ್ಕೆ ಹೋಗೋದು ಹೇಗೆ ಅಂತ ಗೊತ್ತಾಯಿತು. ಇಲ್ಲಿ ಡೈರೆಕ್ಷನ್ ತೋರಿಸ್ತಿದೆ. ಬನ್ನಿರಿ ಹೋಗೋಣ. ರೋಡೇ ಇಲ್ಲ, ಈ ಮಾರ್ಕ್ ಇಲ್ಲ ಅಂದರೆ 100% ಗೊತ್ತೇ ಆಗೋದಿಲ್ಲ ಅಲ್ವಾ? ನೆಕ್ಸ್ಟ್ ನೀವೇನಾದರೂ ಬಂದರೆ ರಾಮದೇವ್ ಬೆಟ್ಟಕ್ಕೆ ಈ ಮಾರ್ಕ್ ನೋಡಿಕೊಂಡೇ ಬನ್ನಿ, ಆರಾಮಾಗಿ ಬರ್ಬೋದು. ಇನ್ನು ಅರ್ಧ ಗಂಟೆ ರೀಚ್ ಆಗ್ತೀವಿ.
ಇದೇನು ಗುಹೆ ಒಳಗಡೆ ಹೋದಂಗೈತಿ. ಕಡೆ ತಿರುಗು. ಇದಕ್ಕೂ ನಿನ್ನ ಬಟ್ಟೆಗೆ ಹೈಲೈಟಾಗಿ ಕಾಣಿಸುತ್ತೆ. ನಡಿ ಸಾಕು. ಕೊಡು ಫೋಸು ಅಂದರೆ ಗಂಟೆ ಗಟ್ಟಲೆ ಕೊಡ್ತೀಯ. ಹಾಂ, ನೋಡಕ್ಕೆ ಒಳ್ಳೆ ವಿಲನ್ ಇದ್ದಂಗೆ ಇದೆಯಾ ಗುರು ನೀನು. ಮೂವಿಲಾದರೂ ಮಾಡು, ಬಾ ಕರ್ಕೊಂಡು ಹೋಗ್ತೀನಿ. ನಾನು ತೆಗಿತಿರೋ ಮೂವಿಲಿ ವಿಲನ್ನಾಗಿ ಚಾನ್ಸ್ ಕೊಡ್ತೀನಿ. ಹಾಂ, ಓಕೆ. ನಿಜವಾಗ್ಲೂ ರಾಮದೇವ್ರ ಬೆಟ್ಟ ಅಂದರೆ ಸುಮ್ಮನೆ ಮಾತಲ್ಲ, ಬಂದು ನೋಡಿ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಖಂಡಿತವಾಗ್ಲೂ. ಏನು ಕೆಲವೇ ಕ್ಷಣಗಳಲ್ಲಿ ನಾವು ಅಂದ್ಕೊಂಡಿರೋ ಪ್ಲೇಸ್ಗೆ ರೀಚ್ ಆಗ್ತೀವಿ. ಏನು 10% ಅಷ್ಟೇ, ಆಲ್ರೆಡಿ ಬಂದುಬಿಟ್ಟಿದ್ದೀವಿ. ಯಾವುದೋ ಕಾಲೇಜ್ ಗ್ಯಾಂಗ್ ಸಮೇತ ಬಂದಿದೆ, ರೆಸ್ಟ್ ಮಾಡ್ತಿದ್ರು. ನಮ್ಮ ಪಯಣ ಸ್ಟಾರ್ಟ್ ಮಾಡ್ಕೊಂಡು ನಮ್ಮ ಯೋಗೀಶ್ ಅಂತ ಫುಲ್ ಟಯರ್ಡು. ನೋಡಿದ್ರಲ್ಲ, ಇದೇ ಸೀತೆ ಸ್ನಾನ ಮಾಡಿ ಸೀರೆ ಹಿಡಿದ ಜಾಗ. ನೋಡ್ಕೊಬಿಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಫೈನಲ್. ಕೊನೆಗೂ ರೀಚ್ ಆದ್ವಿ ಅಲ್ಲಿ. ಸೊ ಬನ್ನಿ ಹೋಗೋಣ. ನಾವಿಬ್ಬರೇ ಅಂದ್ಕೊಂಡ್ವಿ, ತುಂಬ ಜನ ಬಂದಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರಾಮದೇವ್ರ ಬೆಟ್ಟ. ಕೊನೆಗೂ ತೋರಿಸ್ದೆ ನಾನು ಸೀತೆ ಸ್ನಾನ ಮಾಡಿದ್ದು ಪ್ಲೇಸ್ ಹೆಂಗೆ ಅಂತ. ಅದ್ಭುತವಾಗಿತ್ತು. ಇದೊಂದು ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ರಾಮದೇವ್ರ ಬೆಟ್ಟಕ್ಕೆ ಬರೋಕ್ಕೂ ಮುಂಚೆ 2 ಡೇಸ್ ಮುಂಚೆನೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬಂದಿರಬೇಕಂತೆ. ನನಗೂ ಗೊತ್ತಿರಲಿಲ್ಲ. ಸೊ ಇಲ್ಲಿ ಬಂದಾದಮೇಲೆ ಗೈಡ್ ಸಮೇತ ಹೇಳಿದ್ರು 2 ಡೇಸ್ ಮುಂಚೆನೇ ಬುಕ್ ಮಾಡಬೇಕು ಅಂತ. ಪರ್ ಪರ್ಸನ್ ಬಂದುಬಿಟ್ಟು 250 ರುಪೀಸು. ಹಂಗಾಗಿ ಇದು ಏನು ಅಂತಂದರೆ, ಪರ್ ಪರ್ಸನ್ 250 ಕೊಡೋ ಅಷ್ಟು ಪ್ಲೇಸ್ ಏನಲ್ಲ ಇದು. ಇನ್ನೊಂದು ಯಾಕೆಂದರೆ ರೋಡೇ ಆಗಲಿ ಏನೇ ಆಗಲಿ ಚೆನ್ನಾಗಿಲ್ಲ. ಏನೋ ಟೂರಿಸ್ಟ್ ಪ್ಲೇಸ್ ಹೌದು, ಬಟ್ 250 ರೂಪಾಯಿ ಕೊಡೋ ಅಂಥದ್ದೇನಿಲ್ಲ. ಓಕೆ, ನೋಡ್ಬೋದು ಪ್ಲೇಸು. ಇಷ್ಟು ಹೇಳಿ ಮತ್ತೆ ನಾಳೆ ಸಿಗೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.